ನೋಡಿದ್ರು ರೆಡ್ ಮಿಕ್ಸ್ ಹಾಕಿ ಗುಂಡಿ ಮುಸ್ತವನ್ನ ಹಾಕತ್ರ ಇದು ಬರೀ ಕೆಸರು ತುಂಬ್ಕೊಂಡೈತಿ. ನಮ್ಮ ಸಾರ್ವಜನಿಕರ ಹಣ ಯಾವ ರೀತಿ ಲೂಟಿ ಹೊಡೆಯಕತ್ತಾರ ನೋಡ್ರಿ ಇಲ್ಲಿ. ಸಂಬಂಧಪಟ್ಟಂತ ಈ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಕೇಳಿದ್ರೆ ರೆಡ್ ಮಿಕ್ಸ್ ಅಂತಾರೆ, ಸ್ಥಳಕ್ಕೆ ಬಂದು ನೋಡ್ರಿ ಅಂದ್ರೆ ಫೋಟೋ ಹಾಕು ಅಂತಾರೆ. ನಮಗೆ ಇದು ಸಂಬಂಧನೇ ಬರಲ್ಲ ಅಂತಂದು ಹೇಳ್ತಾರೆ. ಮಣ್ಣು ಕೈಗೆ ಸರ್ PWD ಅಧಿಕಾರಿಗಳು ತಾವು ಬಂದು ಸ್ಥಳ ಪರಿಶೀಲನೆ ಮಾಡಬೇಕು, ಸುದ್ದಿ ಮಾಡಿ ಈ ಗುಂಡಿಗಳನ್ನ ಮುಚ್ಚುತ್ತೀರಿ ಅಂತಂದು ಹೇಳಿ ಮುಚ್ಚಾಗಿರಲ್ಲ, ಅದು ಸರಿಯಾದ ರೀತಿಯಲ್ಲಿ ಮುಚ್ಚಬೇಕು. ಅದು ಬಿಟ್ಟು ಈ ಥರ ಮಣ್ಣನ್ನು ಹಾಕಿ ಟಾರ್ ಹೇಳದಪ್ಪ ಅಂದ್ರೆ ಎಷ್ಟು ದಿನ ಬಾಳಿಕೆ ಬರುತ್ತೆ? ದಯಮಾಡಿ PWD ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇವು ಮಾಡ್ತಾ ಇರ್ತಕ್ಕಂಥ ಗುತ್ತಿಗೆದಾರನ ಮೇಲೆ ಕ್ರಮ ವಹಿಸ್ಬೇಕು. ಇವ್ರದಲ್ಲ ನಡೀತಕ್ಕಂಥ ಪಾಪ ಅವ್ರು ತಪ್ಪೇನಿಲ್ಲ ಇದರಲ್ಲಿ. ಅವ್ರು ನೀವು ಕೆಲಸ ಬಂದ್ರೆ ನಾನು ಕೆಲಸ ಬಂದಿದ್ದೆ ಇಲ್ಲಿ ನಡೀತಿ. ಇವತ್ತು ಏನು ಪ್ರಾಡಕ್ಟ್ ಅಂದ್ಕೊಳ್ತಾರೆ ಅದನ್ನ ಹಾಕಿ ಅವ್ರು ಕೆಲಸ ಮಾಡೋರು. ಹೌದಾ? ಇಲ್ಲಿ ಕಳಪೆ ಕಾಮಗಾರಿಕೆ ಇವೆಲ್ಲ ಅಲ್ಲ ಸರ್. ಇವೆಲ್ಲ ಒಂದು ಕಡೆಯಿಂದ ತೆಗಿಬೇಕು. ಏನಾಗ್ತದೆ ಸರ್ ಅದಂದ್ರೆ ಫಸ್ಟ್ ಮಣ್ಣು ತೆಗಿಬೇಕು, ಆಮೇಲೆ ಮಣ್ಣು ಹಾಕ್ಬೇಕು, ಅದ್ರ ಮೇಲೆ ಟಾರ್ ಹಾಕಿ ಹೊಡಿಬೇಕು. ಈಗ CC ರೋಡ್ ಇದೆ, ಅದ್ರ ಮೇಲೆ ಸಿಮೆಂಟ್ ಹಾಕಿದ್ರೆ ಆಗ್ತದೆ, ಮತ್ತೆ ಹೋಗ್ತೈತೆ ಅದು. ಈಗ ಮಾಡೋಕ್ಕಾಗಲ್ಲ ಅಂದ್ರೆ ಜನಗಳು ಒಂದು 10 ರೂಪಾಯಿ 5 ರೂಪಾಯಿ ಹಾಕಿ ಮಾಡ್ಕೊಂತಾರೆ ಅವರು. ಇವ್ರು ಮಾಡೋ ಅವಶ್ಯಕತೆ ಏನಿಲ್ಲಲ್ಲ ಇಲ್ಲಿ, ಮಾಡೋಕ್ಕಾಗಿಲ್ಲ ಅಲ್ಲ ಸರ್. ಈಗ ಇಲ್ಲಿ ವೆಟ್ಮಿಕ್ಸ್ ಅಲ್ಲ, ಇದು ಗುಂಡಿ ದೊಡ್ಡದೈತಿ, ವೆಟ್ಮಿಕ್ಸ್ ಹಾಕೊಂಡ ಮಾಡ್ಬೇಕು. ಏನು ಮಾಡಿದಾರೆ ಅಂದ್ರೆ ಮಣ್ಣು ಕೆಸರು ತಾಮಂದು ಹಾಕಿ ಇದ್ರ ಮೇಲೆ ಟಾರ್ ಹಾಕ್ಬೇಕು ಅಂತ ಸರ್. ನೀವು ಬನ್ನಿ ಸರ್, ಇಲ್ಲಿ ಈ ಮಣ್ಣಲ್ಲಿ ಅದನ್ನೇ ವೆಟ್ ಮಿಕ್ಸ್ ಅಂತಂದು ಹೇಳಿ ಅದು ಗುತ್ತಿಗೆದಾರ ಹಾಕ್ತದಲ್ಲ. ಈಗ ನೋಡಿ ಸರ್, ಗುಂಡಿ ಮುಚ್ಚಿದ್ರೆ ಅದು 4 ದಿನ ಬಳಕೆ ಬರ್ಬೇಕು ಸರ್. ಅದು ಬಿಟ್ಟು ಮಣ್ಣು ಹಾಕ್ಯಾನೆ ಮಣ್ಣಲ್ಲ ಅಂತ ಹೇಳ್ತಾನೆ. ಮಣ್ಣು ಹಾಕಿದ್ರೆ ಟಾರ್ ಹಿಡಿತಿತ್ತ. ರೋಡ್ ಒಳಗಡೆ ಅಂತಂದ್ರೆ ನಿನ್ನ ಕಳಪೆ ಕಾಮಗಾರಿ ಮಾಡುವುದಪ್ಪ ಅಂದ್ರೆ ಹೆಂಗೆ ಹೇಳು? ಮಣ್ಣಲ್ಲ ಅಂತದು, ಮಣ್ಣು ಕಲ್ಲೇ ಅದು. ಮತ್ತು ಅಲ್ಲಂತೆ ಮಣ್ಣಲ್ಲ ಅಂತ ವಾದ ಮಾಡ್ತಾನೆ. ಅದಕ್ಕೆ ಟಾರ್ ಹೆಂಗೆ ಹಿಡಿತೈತಿ? ಮಣ್ಣಿಗೆ ಜಲ್ಲಿ ಹಾಕಿ ಇದು ಹಾಕಿ ವೈಟ್ ಮಿಕ್ಸ್ ಮಾಡಿ ಹಾಕ್ಬೇಕು. ಕುತ್ಕೊಂತೈತಿ ಎಲ್ಲ ಗುಂಡಿಗಳು ಬಿದ್ದು ಸಾಕಷ್ಟು ನಮಗೆ ವಾದ ಮಾಡಿದ್ದೀರಿ ನೀವು, ಇದು ಮಣ್ಣಲ್ಲ ಅಂತ. ನಮಗೆ ಅದು ಬೇಕಷ್ಟೇ ಟೆಸ್ಟಿಂಗ್ ನೀವು ಬೇಕು ಅಂತ ಅಲ್ಲ ಸರ್. ನಾನೊಬ್ಬನು ನನಗೊಬ್ಬನಿಗೆ ಬೇಡ, 100 ಜನಕ್ಕೆ ಬೇಕಾಗಿದ್ದ ಮತ್ತೆ ಬೇಕಾದ ಸರಿಯಾದ ರೀತಿ ಮಾಡ್ಬೇಕಲ್ಲ ಸರ್. ಸರ್ ಹೇಳಕ್ಕೆ ಸರ್ ನಾನು ಹೇಳ್ತಿರೋದೇನು ಸರಿಪಡಿಸ್ರಿ ಇದನ್ನ ಅಂತ ಹೇಳ್ತಾ ಇದ್ದೀನಿ. ಸರಿಪಡಿಸಿ ಹಿಂಗೆ ಹಾಕೋದು ಇದು ವೆಟ್ ಮಿಕ್ಸ್ ಐತಿ ಅಂತ ಹೇಳ್ತಾರೆ. ನೀವು ಬಂದು ನೋಡಿ ಸರ್, ಇದು ವೆಟ್ ಮಿಕ್ಸ್ ಆಗುತ್ತೆ ಸರ್. ಫೋಟೋ ಹಾಕಲ್ಲ ಸರ್, ಸ್ಥಳಕ್ಕೆ ಬನ್ನಿ ಸರ್. ಅವ್ರಿಗೆ ಬರಂಗೆ ಅಣ್ಣ ಬರೋಕ್ಕೆ